ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೀಕ್ಷಿತಾ. ಇನ್ನೇನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯ್ತಲ್ವ. ಬಹಳ ಈಸಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಕೇವಲ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿ ಕಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚಟಪಟ ಅಂದ ನಂತರ ಶೇಂಗಾ ಬೀಜ ಕಂದು ಬಣ್ಣ ಬರುವವರೆಗೂ ಮಿಕ್ಸ್ ಮಾಡಿ ಅದು ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಂತರ ಖಾರಕ್ಕನುಗುಣವಾಗಿ ನಾನಿಲ್ಲಿ 6 ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಮೊದಲೇ ಹೆಚ್ಚಿಟ್ಕೊಂಡಂತಹ 2 ಮೀಡಿಯಮ್ ಸೈಜ್ ಈರುಳ್ಳಿನ ಎಣ್ಣೆ ಒಟ್ಟಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಎಲ್ಲ ಬರುವಷ್ಟೇನಿರಲ್ಲ, ಕ್ರಂಚಿ ಆಗಿದ್ದರೆ ಸಾಕಾಗತ್ತೆ ಚಿತ್ರಾನ್ನಕ್ಕೆ. ಮೊದಲೇ ತೊಳೆದಿಟ್ಕೊಂಡಂತಹ ಮಾವಿನ ತುರಿನ ಈ ಎಣ್ಣೆ ಒಟ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಹುಳಿಗೆ ಯಾವುದೇ ನಿಂಬೆ ರಸ ಆಗಲಿ ಮತ್ತು ಹುಣಸೆ ರಸ ಆಗಲಿ ಬೇಕಾಗಲ್ಲ, ಏಕೆಂದರೆ ಮಾವಿನಕಾಯಲ್ಲೇ ನ್ಯಾಚುರಲ್ ಆಗಿ ಹುಳಿ ಅಂಶ ಇರೋದ್ರಿಂದ ಹುಳಿ ಅವಶ್ಯಕತೆ ಇರಲ್ಲ. ನಂತರ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ನಂತರ ಈ ಗೊಜ್ಜಿಗೆ ಮೊದಲೇ ಮಾಡಿಟ್ಕೊಂಡಂತಹ ಅನ್ನನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಬ್ಯಾಚುಲರ್ಸಿಗೆ ಬಹಳ ಈಸಿಯಾಗಿ ಮಾಡ್ಕೋಬೋದಂತ ಟಿಫನ್ ಅಂತ ಹೇಳ್ಬೋದು. ಇಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಈಸಿಯಾಗಿ ಬೇಗ ಆಗುವಂತಹ ಟಿಫನ್ ಆಗಿದೆ. ನೀವು ಕೂಡ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ.